ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗುರುವಾರದ ವ್ಲಾಗ್. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೂವು ಚೆನ್ನಾಗಿತ್ತು, ಸೊ ಅದಕ್ಕೆ ಆ ಹೂವದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದಮೇಲೆ ಪೂಜೆ ಎಲ್ಲ ಮಾಡಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಪೂಜೆ ಮಾಡೋದೆಲ್ಲ ತೋರಿಸಿದ್ದೀನಲ್ಲ, ಅದಕ್ಕೋಸ್ಕರ ಅದನ್ನೇನು ವಿಡಿಯೋ ಮಾಡಿಕೊಡಿಲ್ಲ. ಅದಾದಮೇಲೆ ಪ್ರಜ್ಞಾ ಬೇಗನೆ ಇದ್ಲು, ಸೊ ಅದಕ್ಕೋಸ್ಕರ ಅವಳಿಗೂ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ಬೆಳಗ್ಗೆನೇ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆನೂ ಮುಗಿಸ್ಬಿಟ್ಟೆ. ಅದಾದಮೇಲೆ ಸೇಮ್ ಆ್ಯಸ್ ಯೂಶ್ವಲ್ ನನ್ನ ಫ್ರೆಂಡು ಶುಕ್ರವಾರ ಮಂಗಳವಾರ ಯಾವಾಗಿನ ವಾರ ಮಾಡಲಿ ಬಾಕ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಸೊ ಅದಕ್ಕೋಸ್ಕರ ನಾವು ಮೆಜೆಸ್ಟಿಕ್ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಈ ಪಾಪು ಧೃತಿ ಅಂತ ನನ್ನ ಫ್ರೆಂಡ್ ಅವರ ಫಸ್ಟ್ನೇ ಪಾಪು. ಅದಾದಮೇಲೆ ಮೆಜೆಸ್ಟಿಕ್ ರೀಚ್ ಆದ್ವಿ, ಟೆಂಪಲ್ಗೆ ಬಂದ್ವಿ. ಇದು ಟೆಂಪಲ್ ಎಂಟ್ರೆನ್ಸು, ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಮೆಜೆಸ್ಟಿಕ್ ಅಣ್ಣಮ್ಮ ದೇವಸ್ಥಾನ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಬೆಂಗಳೂರಲ್ಲಿ ಇದ್ದುಕೊಂಡು. ದೇವ್ರ ದರ್ಶನ ಆಯಿತು. ಫೋಟೋಸು ವೀಡಿಯೋಸ್ ಏನು ತೊಗೊಳಂಗಿಲ್ಲ, ಒಳಗಡೆ ಗರ್ಭಗುಡಿಲಿ ತುಂಬ ಜನ ಇರ್ತಾರೆ. ಸೊ ಅದಕ್ಕೆ ನಾನೇನು ತೊಗೊಳ್ಳಿಲ್ಲ, ವೀಡಿಯೋ ಕೂಡ ಮಾಡ್ಕೊಳ್ಳಿಲ್ಲ. ಈ ಕಡೆ ಸೈಡಿಗೆ ಬಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇದು ದೇವರುಗಳನ್ನ ಅದೇ ಆರ್ಡ್ರ್ ಕೊಟ್ಟು ಅವರು ಯಾವ್ಯಾವ ದೇವ್ರನ್ನ ಬೇಕು ಅದನ್ನು ತೊಗೊಂಡೋಗ್ತಾರಲ್ಲ, ಸೊ ಅದಕ್ಕೋಸ್ಕರ ಸುತ್ತ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಎಲ್ಲ ಸುತ್ತ ದೇವರು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಊರಹಬ್ಬ ಟೈಮಲ್ಲಿ ಏರಿಯಾದಲ್ಲೆಲ್ಲ ಮಾಡ್ತಾರಲ್ಲ, ಆ ಟೈಮಲ್ಲಿ ಅಣ್ಣಮ್ಮನ ಕರೆಸ್ತಾರಲ್ಲ, ಅದಷ್ಟೇ ನಾವು ನೋಡ್ತಾ ಇದ್ವಿ. ಈ ಟೆಂಪಲ್ಗೆಲ್ಲ ನಾನು ಯಾವತ್ತೂ ಬಂದೇ ಇಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಪೂರ್ತಿ ಅಲಂಕಾರ ಮಾಡಿ ಇರಿಸಿದ್ರು, ಆರ್ಡ್ರ್ ಇದೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿತ್ತು ಅದು ಮಾತ್ರ. ಆಮೇಲೆ ಸೈಡಲ್ಲಿ ತೇರ್ತಾ ಇಟ್ಟಿರ್ತಾರೆ. ದೇವಸ್ಥಾನ ಎಲ್ಲ ನೋಡಿದ್ದಾಯಿತು, ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅದಾದಮೇಲೆ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡೋಕೆ ಹೋದ್ವಿ. ಬಟ್ಟೆ ತೊಗೊಳ್ಳೋದೆಲ್ಲ ವೀಡಿಯೋ ಮಾಡಲಿಲ್ಲ, ಸಖತ್ತು ಜನ. ನಾನು ಒಂದೆರಡು ಟಾಪ್ ತೊಗೊಂಡೆ, ಪ್ರಜ್ಞಂಗೆ ನೈಟ್ ಡ್ರೆಸ್ ತೊಗೊಂಡೆ, ಟೀ ಶರ್ಟು ಪ್ಯಾಂಟು. ನಾನು ಏನೇನು ತೊಗೊಂಡೆ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇನ್ಮೇಲೆ ಡೈಲಿ ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಅದಾದಮೇಲೆ ನಾವು ಕಬ್ಬಿನಲ್ಲಿ ಈ ಪಾಪು ಬಂದು ನನ್ನ ಫ್ರೆಂಡ್ ಎರಡನೇ ಪಾಪು ದೀಕ್ಷಾ ಅಂತ, ಧೃತಿ ತಂಗಿ. ಅಂದರೆ 3 ಜನ ಸೇರಿಕೊಂಡ್ರೆ ಸಖತ್ತು ತರಲೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.